ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ, ನೆಕ್ಸ್ಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಟಾಪಿಕ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದದು ಅಂತಂದರೆ ಎಲೆಕ್ಟ್ರಿಕ್ ಡೈಪೋಲ್. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಅರ್ಥ ಮಾಡ್ಕೊಂಡೆ ಅಂದರೆ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ವಶನ್ಸ್ನಾಗಿದ್ದಾವೆ. ಸೊ ಫಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್. ಒಂದು ಚಾರ್ಜ್ ಕ್ಯೂ ಅಂತಿತ್ತಂದರೆ ಇನ್ನೊಂದು ಚಾರ್ಜ್ ಅಷ್ಟೇ ಮ್ಯಾಗ್ನಿಟ್ಯೂಡ್ ಇರಬೇಕು, ಬಟ್ ದೇ ಶುಡ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್ ಆ್ಯಂಡ್ ದೇ ಆರ್ ಸಪ್ರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್ 2a. ಓಕೆ, ಸೊ ಸ್ಮಾಲ್ ಡಿಸ್ಟೆನ್ಸ್ 2a ಇದೊಳಗೆ ನಾವು ಡಿಸ್ಟೆನ್ಸನ್ನು ಸಪ್ರೇಟ್ ಮಾಡಿ ಎರಡು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ನ ಇಟ್ಟಿರ್ತೀವಿ. ಅಂಥ ಒಂದು ಏನಂತಾರೆ ಅದಕ್ಕೆ ಅರೇಂಜ್ಮೆಂಟ್ಗೆ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳೋಣ. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್, ಈಗ ಈ ಎಲೆಕ್ಟ್ರಿಕ್ ಡೈಪೋಲ್ನಾಗ ನಾವೇನು ಕಲಿಬೇಕು? ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಲಾಂಗ್ ದ ಆಕ್ಸಸ್ ಆ್ಯಂಡ್ ಫೀಲ್ಡ್ ಆನ್ ಇಕ್ವೆಟೋರಿಯಲ್ ಪ್ಲೇನ್ ಅಟ್ ಪಾಯಿಂಟ್ ಪಿ, ಸಮ್ ಪಾಯಿಂಟ್ ಪಿ ಅಂತ ಹೇಳ್ತೇನೆ. ಸೊ ಒಂದು ಅಲಾಂಗ್ ದ ಆಕ್ಸಸ್, ಇನ್ನೊಂದು ಇಕ್ವೆಟೋರಿಯಲ್ ಪ್ಲೇನ್ ಒಳಗೆ. ಹೌದು, ಏನಿದು ಇಕ್ವೆಟೋರಿಯಲ್ ಪ್ಲೇನು ಅಲಾಂಗ್ ದ ಆಕ್ಸಸ್ಸು ಒಟ್ಟು ಅರ್ಥ ಆಗೋಲ್ತ ಅಂತಂದ್ರೆ, ಚಾರ್ಜ್ ಇತ್ತಂದ್ರೆ ಅದಕ್ಕೆ ಫೀಲ್ಡ್ ಇರುತ್ತೆ. ಸೊ ಫೀಲ್ಡ್ ಅಂತಂದ್ರೆ ಇಲ್ಲಿ ಎಷ್ಟು ಚಾರ್ಜ್ ಇದಾವೆ? ಎರಡು ಚಾರ್ಜ್ ಇದಾವೆ. ಎರಡು ಚಾರ್ಜ್ ಅದಾವ ಅಂತಂದ್ರೆ ಒಂದು ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರಿ ಅಂತಂದ್ರೆ ಅಟ್ ಸಮ್ ಪಾಯಿಂಟ್ ದೇರ್ ಈಸ್ ಅ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಆ್ಯಂಡ್ ದೇರ್ ಈಸ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಆಲ್ಸೋ. ಪ್ಲಸ್ ಕ್ಯೂ ಇಂದಾನು ಒಂದು ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಮೈನಸ್ ಕ್ಯೂ ಇಂದಾನು ಒಂದು ಫೀಲ್ಡ್ ಇರುತ್ತೆ. ಆಟ್ ಸಮ್ ಪಾಯಿಂಟ್ ಪಿ, ಯಾವುದೋ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ದೇರ್ ವಿಲ್ ಬಿ ಎ ಫೀಲ್ಡ್ ಡ್ಯೂ ಟು ಬೋತ್ ದ ಚಾರ್ಜಸ್. ಬಟ್ ಈಗ ಅದನ್ನು ನಾವು ರ್ಯಾಂಡಮ್ ಪಾಯಿಂಟ್ನ ತೊಗೊಳ್ಳೋ ಬದಲು ಏನು ಮಾಡ್ತೀವಿ? ಎರಡು ನಮಗೆ ಬೇಕಾಗಿರೋದು, ಒಂದು ಅಲಾಂಗ್ ದ ಆಕ್ಸಿಸ್. ಅಲಾಂಗ್ ದ ಆಕ್ಸಿಸ್ ಅಂತಂದ್ರೆ ಆಕ್ಸಿಸ್ ಅಂತ ಯಾವ್ದು ಹೇಳ್ತೀವಿ? ಪ್ಲಸ್ ಕ್ಯೂ ಚಾರ್ಜ್ ಮೈನಸ್ ಕ್ಯೂ ಚಾರ್ಜನ್ನ ಕನೆಕ್ಟ್ ಮಾಡ್ತೀರಿ. ಅಲಾಂಗ್ ದಟ್ ಕನೆಕ್ಟೆಡ್ ಲೈನ್ ಯಾವುದೋ ಒಂದು ಪಾಯಿಂಟ್ ಪಿ ತೊಗೋತೀರಿ, ಇದರೊಳಗೆ ಫೀಲ್ಡ್ ಕಂಡು ಹಿಡ್ತೀರಿ. ಹೌದಾ, ಈಸಿ ಆಗುತ್ತಾ? ರ್ಯಾಂಡಮ್ ಪಾಯಿಂಟ್ ತೊಗೊಳಕ್ಕಿಂತ ಫಸ್ಟ್ ಕಂಡೀಷನ್ ಅಲಾಂಗ್ ದ ಆಕ್ಸಿಸ್. ಸೆಕೆಂಡ್ ಕಂಡೀಷನ್ ಏನು? ಇಕ್ವೆಟೋರಿಯಲ್ ಪ್ಲೇನ್. ಇಕ್ವೆಟೋರಿಯಲ್ ಪ್ಲೇನ್ ಅಂದ್ರೇನು? ಎರಡರ ನಡುವೆ ಒಂದು ಗ್ಯಾಪ್ ಇದಲ್ಲ, ಆ ಗ್ಯಾಪ್ ಒಳಗೆ ಒಂದು ಮಿಡಲ್ ಪಾಯಿಂಟ್ ತೊಗೋತೀರಿ. ಆ ಮಿಡಲ್ ಪಾಯಿಂಟ್ ಒಳಗೆ ಇರೋಂಥ ಫುಲ್ ಪ್ಲೇನ್. ಓಕೆ, ಸೊ ಆ ಮಿಡಲ್ ಪಾಯಿಂಟ್ ಒಳಗಿರೋಂಥ ಈ ಫುಲ್ ಪ್ಲೇನ್ ಒಳಗೆ ನಮ್ಮ ಫೀಲ್ಡ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡಬೇಕು. ಟೂ ಕಂಡೀಷನ್, ಫಸ್ಟ್ ಅಲಾಂಗ್ ದ ಆಕ್ಸಿಸ್ ಆ್ಯಂಡ್ ಆನ್ ದ ಇಕ್ವೆಟೋರಿಯಲ್ ಪ್ಲೇನ್. ಸೊ ಫಸ್ಟ್ ಒನ್ ಬೈ ಒನ್ ನೋಡ್ಕೊ ತಗೊಂಡಂತ. ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಅಟ್ ಪಾಯಿಂಟ್ ಪಿ. ಅಲಾಂಗ್ ದ ಆಕ್ಸಿಸ್ ಯಾವುದೋ ಒಂದು ಪಾಯಿಂಟ್ ಪಿ ಅಂತ ತೊಗೊಂಡಿರಿ, ಅದ್ರಾಗ ಫೀಲ್ಡ್ ಹೆಂಗಿರುತ್ತೆ? ಫಸ್ಟ್ ಒನ್, ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್. ಪ್ಲಸ್ ಕ್ಯೂ ಚಾರ್ಜಿಂದ ಫೀಲ್ಡ್ ಹೆಂಗಿರುತ್ತೆ? ಪ್ಲಸ್ ಕ್ಯೂ ಅಂದ್ರೆ ಪ್ಲಸ್ ಹೆಂಗೆ ಮಾಡುತ್ತೆ? ಅವೇ ಫ್ರಮ್ ದ ಚಾರ್ಜ್. ಹೌದಾ, ಫೀಲ್ಡ್ ಹೆಂಗೆ ಕ್ರಿಯೇಟ್ ಆಗುತ್ತೆ? ಅವೇ ಫ್ರಮ್ ದ ಚಾರ್ಜ್. ಸೊ ಅವೇ ಫ್ರಮ್ ದ ಚಾರ್ಜ್ ಅಂದ್ರೆ ಪಾಯಿಂಟ್ ಪಿ ಇಲ್ಲ, ಅವೇ ಫ್ರಮ್ ದ ಚಾರ್ಜ್ ಹಿಂಗೆ ಹೋಗ್ತಿರ್ತದೆ. ಸೊ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ. ಮೈನಸ್ ಕ್ಯೂ, ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಅಂತಂದ್ರೆ ಮೈನಸ್ ಕ್ಯೂ ಇತ್ತಂದ್ರೆ ಟುವರ್ಡ್ಸ್ ದ ಚಾರ್ಜ್. ಫೀಲ್ಡ್ ಕ್ರಿಯೇಟೆಡ್ ಡ್ಯೂ ಬೈ ದ ನೆಗೆಟಿವ್ ಚಾರ್ಜ್ ಈಸ್ ಟುವರ್ಡ್ಸ್ ದ ಚಾರ್ಜ್ ಇರುತ್ತೆ. ಹೌದಾ, ಡೈರೆಕ್ಷನ್. ಸೊ ಇದು ಟುವರ್ಡ್ಸ್ ದ ಡೈರೆಕ್ಷನ್, ಟುವರ್ಡ್ಸ್ ದ ಚಾರ್ಜ್ ಡೈರೆಕ್ಷನ್ ಹೋಗಿದೆ. ಈಗ ಹಂಗಾರೆ ಮಿಡಲ್ ಈ ಪಾಯಿಂಟ್ ಒಳಗೆ ಪ್ಲಸ್ ಕ್ಯೂ ಇಂದ ಇರೋ ಫೀಲ್ಡ್, ಮೈನಸ್ ಕ್ಯೂ ಇಂದ ಇರೋ ಫೀಲ್ಡ್, ರಿಸಲ್ಟೆಂಟ್ ಫೀಲ್ಡ್ ಹೆಂಗಿರುತ್ತೆ? ಒಂದು ಅಪೋಸಿಟ್ ಡೈರೆಕ್ಷನ್ ಆಗಿದಾವೆ, ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್. ಯಾಕೆ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ ಚಾರ್ಜಿಂದ ಸೇಮ್ ಇತ್ತು, ಬಟ್ ಡಿಸ್ಟೆನ್ಸ್ ಡಿಫ್ರೆಂಟ್ ಅದಲ್ಲ. ಸೊ ಡಿಸ್ಟೆನ್ಸ್ ಇಲ್ಲಿಂದ ಯಾವುದು? ಸೆಂಟರಿಂದ ಇವೆರಡು ಚಾರ್ಜ್ದ ಮಿಡಲ್ ಇರುತ್ತಲ್ಲ, ಆ ಪಾಯಿಂಟಿಂದ ರೆಫರೆನ್ಸ್ ತೊಗೋಬೇಕು. ಅಲ್ಲಿಂದ ಈ ಪಾಯಿಂಟ್ ಪಿಗೆ ಆರ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿರ್ತೀರಿ. ಇಲ್ಲಿಂದ ಪಾಯಿಂಟ್ ಪಿ ಇಂದ ಮೈನಸ್ ಕ್ಯೂ ಚಾರ್ಜ್ ಎಷ್ಟು ದೂರ ಇದೆ? ಸೆಂಟರಿಂದ ಆರ್, ಬಟ್ ಇಲ್ಲಿ ಇದು ಆರ್ಕಿನ್ನ ಹತ್ತಿರ ಇದಲ್ಲ ಮೈನಸ್ ಕ್ಯೂ. ಎಷ್ಟು ಹತ್ತಿರ ಇದೆ ಅಂದರೆ ಎ ಡಿಸ್ಟೆನ್ಸ್ ಹತ್ತಿರ ಇದೆ. ಓಕೆ, ಮಿಡಲ್ 2a, ಇವೆರಡರ ನಡುವಿನ ಡಿಸ್ಟೆನ್ಸ್ನ 2a ಅಂತ ಕನ್ಸಿಡರ್ ಮಾಡಿರ್ತೀರಿ. 2a ಇಂದ ಮಿಡಲ್ ಪಾಯಿಂಟ್ ರೆಫರೆನ್ಸ್ ತೊಗೋತೀರಿ. ಮಿಡಲ್ ಪಾಯಿಂಟಿಂದ ಈ ಚಾರ್ಜ್ ಎ ಡಿಸ್ಟೆನ್ಸ್, ಈ ಚಾರ್ಜ್ ಎ ಡಿಸ್ಟೆನ್ಸ್. ಸೊ ಇಲ್ಲಿ ನಮಗೊಂದು ಡೌಟ್ ಇತ್ತು, ಯಾಕೆ 2a ತೊಗೊಂಡಿವಿ ಅಂತಂದ್ರೆ ಈ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ 2a ಅಂತ ತೊಗೊಂಡಿರ್ತೀರಿ. ಇಲ್ಲಿ ಎ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಮೈನಸ್ ಕ್ಯೂ ಇಂದ ಪಾಯಿಂಟ್ ಪಿಗೆ ಎಷ್ಟು ದೂರ ಅದಂದ್ರೆ ಆರ್, ಟೋಟಲ್ ಆರ್ ಮೈನಸ್ ಎ ಅಂದ್ರೆ ಹತ್ತಿರ ಬಂದಿವಿ ನಾವು. ಇಷ್ಟು ಆರ್ ಡಿಸ್ಟೆನ್ಸಿಂದ ಎ ಡಿಸ್ಟೆನ್ಸ್ ಹತ್ತಿರ ಬಂದಿವಿ ಅಂದ್ರೆ ಏನಂತ ತಗೋಬೇಕು? ಆರ್ ಮೈನಸ್ ಎ ಅಂತ ತಗೋತೀರಿ. ಯಾವುದಿಗೆ? ಮೈನಸ್ ಕ್ಯೂ ಇಂದ. ಸೊ ರಿಸಲ್ಟೆಂಟ್ ಫೋರ್ಸ್ ಏನು? ರಿಸಲ್ಟೆಂಟ್ ಫೋರ್ಸ್ ಏನಂತ ತಗೋತೀರಿ? ಮೈನಸ್ ಕ್ಯೂ
ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಮೈನಸ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ. ಇದನ್ನು ಯಾಕೆ ಮೈನಸ್ ತೊಗೋಬೇಕು? ಹೌದಿಲ್ಲ, ಹತ್ತಿರ ಇದೆ, ಇದು ಹತ್ತಿರ ಐತಂದ್ರೆ ಇದ್ರ ಫೀಲ್ಡ್ ಜಾಸ್ತಿ ಇರುತ್ತೆ, ಇದು ಸ್ವಲ್ಪ ದೂರ ಐತೆ, ಇದಕ್ಕಿನ್ನ ಯಾವುದು ಮೈನಸ್ ಕ್ಯೂಕ್ಕಿಂತ ಪ್ಲಸ್ ಕ್ಯೂ ದೂರ ಅದ. ಸೊ ದೂರ ಇರೋದಕ್ಕೆ ಏನಾಗುತ್ತೆ, ಮೈನಸ್ ಕ್ಯೂ ಚಾರ್ಜ್ ಫೀಲ್ಡ್ಗಿಂತ ಪ್ಲಸ್ ಕ್ಯೂ ಫೀಲ್ಡ್ ವೀಕರ್ ಇರುತ್ತೆ. ಸೊ ಅದಕ್ಕೆ ನಮ್ಮ ಸ್ಟ್ರಾಂಗರ್ ಫೀಲ್ಡ್ ಯಾವುದು ಈಗ? ಡ್ಯೂ ಟು ಮೈನಸ್ ಕ್ಯೂ. ಸೊ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಮೈನಸ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ, ಇದನ್ನು ನಾವು ರಿಸಲ್ಟೆಂಟ್ ಫೀಲ್ಡ್ ಅಂತ ಹೇಳ್ತೇವೆ. ರಿಸಲ್ಟೆಂಟ್ ಫೀಲ್ಡ್ ಯಾವುದು ಸ್ಟ್ರಾಂಗ್? ಈಗ ಇದು ಸ್ಟ್ರಾಂಗ್, ಇದು ವೀಕ್ ಅಂತಂದ್ರೆ ದಿಸ್ ಮೈನಸ್ ದಿಸ್ ಅಂದ್ರೆ ನಮ್ದು ರಿಸಲ್ಟೆಂಟ್ ಫೀಲ್ಡ್ ಅಲಾಂಗ್ ದಿಸ್ ಡೈರೆಕ್ಷನ್ ಇರುತ್ತಾ? ಸೇಮ್ ಡೈರೆಕ್ಷನ್ ಆಗಿರುತ್ತಾ? ಇ ಈಸ್ ಅಲಾಂಗ್ ದಿಸ್ ಡೈರೆಕ್ಷನ್, ಹೌದಾ? ಫೀಲ್ಡ್ ಈ ಡೈರೆಕ್ಷನ್ ಒಳಗೆ ಅದ. ಓಕೆ, ಈಗೇನು ಮಾಡಿದ್ವಿ? ಫೀಲ್ಡ್ ಕಂಡುಹಿಡಿಬೇಕಲ್ಲ, ಫೀಲ್ಡ್ ಎಷ್ಟದ ಅಂತ. ಫೀಲ್ಡ್ ಡ್ಯೂ ಟು ಮೈನಸ್ ಚಾರ್ಜ್, ಫೀಲ್ಡ್ ಡ್ಯೂ ಟು ಮೈನಸ್ ಚಾರ್ಜ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ. ಆರ್ ಮೈನಸ್ ಎ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು. ಇದು ಟೋಟಲ್ ಆರ್ ಡಿಸ್ಟೆನ್ಸ್, ಇದ್ರೊಳಗೆ ಎ ಮೈನಸ್ ಮಾಡಿರಿ ಅಂದ್ರೆ ನಿಮ್ಗೆ ಈ ಡಿಸ್ಟೆನ್ಸ್ ಸಿಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್. ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಆರ್ ಪ್ಲಸ್ ಎ ಯಾಕೆ ಬಂತು? ಇಲ್ಲಿ ಸೆಂಟರ್ಗೆ ಆರ್, ಪಿ ಪಾಯಿಂಟ್ ಪಿ ಇಂದ ಸೆಂಟರ್ಗೆ ಆರ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎ ಡಿಸ್ಟೆನ್ಸ್. ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬೇಕಂದ್ರೆ ಏನು ಮಾಡ್ತೀರಿ? ಆರ್ ಪ್ಲಸ್ ಎ ಮಾಡ್ತೀರಿ. ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಕಾಮನ್ ತೊಗೊಂಡ್ರಿ ಅಂದ್ರೆ ಕೆ ಕ್ಯೂ ಕಾಮನ್ ತೊಗೊಂಡ್ರಿ, ಒಳಗಡೆ 1 ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಅಗೇನ್ ಎಲ್ ಸಿ ಎಮ್ ತೊಗೋಬೇಕಾ? ಎಲ್ ಸಿ ಎಮ್ ತೊಗೊಂಡ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಇದು ಇಲ್ಲೇ, ಇದು ಇಲ್ಲೇ. ಸೊ ಎಲ್ ಸಿ ಎಮ್ ತೊಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಬಂತು. ಅಗೇನ್ ಕೆ ಕ್ಯೂ ಈಸ್ ಕಾಮನ್. ಇದನ್ನು ಎಕ್ಸ್ಪಾಂಡ್ ಮಾಡಿದ್ವಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಪಾಂಡ್ ಮಾಡಿದ್ರಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಆ್ಯಂಡ್ ನೆಗೆಟಿವ್ ಸೈನ್ ಅದ ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಮೈನಸಿಂದ ಮಲ್ಟಿಪ್ಲೈ ಮಾಡಿರಿ. ಎಲ್ಲದಕ್ಕೂ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ra ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2ra. ಮತ್ತು ಇದನ್ನು ಹೆಂಗೆ ಬರ್ಕೊಂಡ್ರಿ? ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಒಂದು ಸಲ, ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಒಂದು ಸಾರಿ, ಮತ್ತು ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಇನ್ನೊಂದು ಸಾರಿ. ಯಾಕೆ ಎರಡು ಸಾರಿ ಬರ್ಕೊಂಡ್ವಿ? ನಮಗೆ ಇಲ್ಲೊಂದು ಐಡೆಂಟಿಟಿ ಅಪ್ಲೈ ಮಾಡಬೇಕಾಗಿದೆ. ಏನು ಐಡೆಂಟಿಟಿ? ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿಂದ ಒಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇಲ್ಲಿಂದ ಒಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಆರ್ ಮೈನಸ್ ಎ ಆರ್ ಪ್ಲಸ್ ಎ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲಿಂದ, ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲಿಂದ. ಸೊ ಇದು ಒಂದು ಅಂದ್ರೆ ಎರಡು ಸಾರಿ ಮಲ್ಟಿಪ್ಲೈ ಮಾಡ್ತೀರಿ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಮಾಡ್ಬೋದಾ? ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇವನ್ನ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು? 2ra ಪ್ಲಸ್ 2ra, 2ra ಪ್ಲಸ್ 2ra is 4ra. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ resultant field due to the electric dipole along the axis at point P. ಹೌದಾ? at point P ಅಂತಂದರೆ ಇನ್ನೊಂದು P ಡೈರೆಕ್ಷನ್ ವೆಕ್ಟರ್ ತೋರಿಸ್ಬೇಕು. ಓಕೆ, ಸೊ ಪಿದೊಂದು ವೆಕ್ಟರ್ ತೋರಿಸಿದ್ರೆ ಅಂತ ಯೂನಿಟ್ ವೆಕ್ಟರ್ ಟು ಡಿಫೈನ್ ಅ ಡೈರೆಕ್ಷನ್. ಓಕೆ, ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ರಿಸಲ್ಟೆಂಟ್ field. And next one, field on equatorial plane at point P. Field on equatorial plane at point P. ಓಕೆ, ಈಗ ಇಕ್ವೇಟೋರಿಯಲ್ ಪ್ಲೇನ್ ಅಂದರೆ ಎಲ್ಲಿರುತ್ತೆ? ಸೆಂಟರ್ ಪ್ಲೇಸ್ ಇರ್ತದಲ್ಲ. ಈಗ ಎರಡು ಚಾರ್ಜಿನ ನಡುವೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎರಡರ ನಡುವೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ವಿ? 2a ಅಂತ ಹೇಳಿದ್ವಿ. 2a ಡಿಸ್ಟೆನ್ಸ್ ಅದ. ಸೊ ಇಲ್ಲಿಂದ ಇಲ್ಲಿಗೆ a, ಇಲ್ಲಿಂದ ಇಲ್ಲಿ a. ಓಕೆ, ಸೊ ಈ ಮಿಡಲ್ ಪಾಯಿಂಟ್ ಯಾವ ಪ್ಲೇನ್ ಒಳಗೆ ಬರುತ್ತಲ್ಲ ಆ ಪ್ಲೇನನ್ನು ನಾವೇನಂತ ಹೇಳ್ತೀವಿ? ಇಕ್ವೇಟೋರಿಯಲ್ ಪ್ಲೇನ್ ಅಂತ ಹೇಳ್ತೀವಿ. ಸೊ ಈ ಪ್ಲೇನ್ ಒಳಗೆ ಆಟ್ ಪಾಯಿಂಟ್ ಪಿ, ಒಂದು ಪಾಯಿಂಟ್ ಪಿ ಕನ್ಸಿಡರ್ ಮಾಡಿರಿ, ಅದರೊಳಗೆ ಫೀಲ್ಡ್ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ.
ಓಕೆ, ಈಗ ಏನು ಮಾಡೋಣ, ಫೀಲ್ಡ್ ಬೇಕಂದ್ರೆ ಏನು, ಚಾರ್ಜ್ ಮತ್ತು ಪಾಯಿಂಟ್ ನಡುವಿನ ಡಿಸ್ಟೆನ್ಸ್ ಬೇಕು. ಸೊ ಚಾರ್ಜ್ ಮತ್ತು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಎಷ್ಟದ ಕ್ಯಾಲ್ಕುಲೇಟ್ ಮಾಡಬೇಕಾ? ಸೊ ಕ್ಯಾಲ್ಕುಲೇಟ್ ಮಾಡ್ತೀರಿ, ಎಷ್ಟು ಬರ್ತದೆ ಈಗ, ಇಲ್ಲಿ ಎ, ಇಲ್ಲಿ ಆರ್, ಈ ಡಿಸ್ಟೆನ್ಸ್ನ ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಂಟರಿಂದ ಪಾಯಿಂಟ್ ಪಿಗೆ ಡಿಸ್ಟೆನ್ಸ್ ಆರ್, ಈ ಸೆಂಟರಿಂದ ಈ ಚಾರ್ಜ್ಗೆ ಏನು ಡಿಸ್ಟೆನ್ಸ್ ಎ, ಇದು ಯಾವ್ದು ಸಮ್ ಆ್ಯಂಗಲ್ ತೀಟಾ ಅಂತ ಅನ್ಕೊರಿಬೇಕಾದ್ರೆ ಇದು ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಇದನ್ನು ನೋಡಿದ್ರೆ ಏನು ನಮಗೆ ಗೊತ್ತಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪೈಥಾಗೊರಸ್ ಥಿಯರಮ್. ನಮಗೆ ಹೈಪೋಟೆನಸ್ ಬೇಕು, ಹೈಪೋಟೆನಸ್ ಡಿಸ್ಟೆನ್ಸ್ ಬೇಕಂತಂದ್ರೆ ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಬೇಸ್ ಸ್ಕ್ವೇರ್ ಎಷ್ಟು, ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇದು ಹೈಪೋಟೆನಸ್ ಸ್ಕ್ವೇರ್ ಇದು, ಹೌದಾ? ಹೈಪೋಟೆನಸ್ ಅಷ್ಟೇ ಬೇಕಂದ್ರೆ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಅಂಡರ್ ರೂಟ್ ಹಾಕ್ತೀರಿ. ಓಕೆ, ಸೊ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಇದು ಹೈಪೋಟೆನಸ್. ಇದು ಈ ಕಡೆಯಿಂದ ಇಲ್ಲಿ ಡಿಸ್ಟೆನ್ಸ್ ಸೇಮ್, ಇಲ್ಲಿಂದ ಇಲ್ಲಿಗೆ ಪಿ ಇಂದ ಮೈನಸ್ ಕ್ಯೂ ಚಾರ್ಜ್ಗೆ ಇಲ್ಲೂ ಡಿಸ್ಟೆನ್ಸ್ ಎ, ಇಲ್ಲೂ ಡಿಸ್ಟೆನ್ಸ್ ಆರ್. ಅಗೇನ್ ಇದು ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಲೇ ಕನ್ಸಿಡರ್ ಮಾಡಿರಿ. ಸೊ ಇಲ್ಲಿ ಸೇಮ್ ಕ್ಯಾಲ್ಕುಲೇಷನ್, ಸೇಮ್ ಡಿಸ್ಟೆನ್ಸ್ ಇದೆ ಮಿಡಲ್ ಒಳಗೆ. ಈಗೇನು ಮಾಡೋಣ, ಫೀಲ್ಡ್ ಯಾವ ಡೈರೆಕ್ಷನ್ ಆಗಿದೆ, ಪ್ಲಸ್ ಕ್ಯೂ ಇಂದ ಪಾಯಿಂಟ್ ಪಿಗೆ ಫೀಲ್ಡ್ ಅವೇ ಫ್ರಮ್ ದ ಚಾರ್ಜ್ ಅಂದರೆ ಈ ಡೈರೆಕ್ಷನ್ ಹೋಗುತ್ತೆ. ಸೊ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಅಂದ್ರೆ ಟುವರ್ಡ್ಸ್ ದ ಚಾರ್ಜ್ ಅಂದ್ರೆ ಈ ಡೈರೆಕ್ಷನಾಗ ಬರುತ್ತೆ. ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಒಂದು ಹಿಂಗದ ಅಂತಂದ್ರೆ ರಿಸಲ್ಟೆಂಟ್ ಏನು ಬರುತ್ತೆ, ವೆಕ್ಟರ್ ಎಡಿಷನ್ ಮಾಡ್ತಿರಲ್ಲ. ಸೊ ವೆಕ್ಟರ್ ಎಡಿಷನ್ದೊಳಗೆ ನಿಮಗೆ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಇ ಅಂತ ತೊಗೊಂಡ್ರಿ ಅಂದ್ರೆ ಇದನ್ನು ಹೆಂಗೆ ಮಾಡಬೇಕು, ಈ ಥರ ಕೊಟ್ಟಿದ್ದಾರೆ. ಸೊ ವೆಕ್ಟರ್ ಎಡಿಷನ್ ರಿಸಲ್ಟೆಂಟ್ ಫೋರ್ಸ್ ಏನು ಬರುತ್ತೆ, ಫೀಲ್ಡ್ ಡ್ಯೂ ಟು ಪ್ಲಸ್ ಚಾರ್ಜ್ ಪ್ಲಸ್ ಫೀಲ್ಡ್ ಡ್ಯೂ ಟು ಮೈನಸ್ ಚಾರ್ಜ್ ಆ್ಯಂಡ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಇದು ಆ್ಯಂಗಲ್ ತೊಗೊಂಡಿವಲ್ಲ ನಾವು. ಸೊ ಥೀಟಾ ಆ್ಯಂಗಲ್ ತೊಗೊಂಡ್ರಲ್ಲ, ಇದನ್ನು ಕಾಸ್ ಥೀಟಾ. ಸೊ ದಿಸ್ ವಿಲ್ ಬಿ ಅವರ್ ರಿಸಲ್ಟೆಂಟ್ ಫೀಲ್ಡ್ ಡ್ಯೂ ಟು ಬೋತ್ ದ ಚಾರ್ಜಸ್ ಆಟ್ ಪಾಯಿಂಟ್ ಪಿ ಅಂತ ತೊಗೊಂಡ್ರಿ. ಈಗ ಪ್ಲಸ್ ಕ್ಯೂ, ಈ ಮೈನಸ್ ಯಾಕೆ, ಓಕೆ ಮೈನಸ್ ಯಾಕೆ ತೊಗೊಂಡಿವಿ ಅಂತಂದ್ರೆ ಎರಡು ಡೈಪೋಲ್ ನಡುವೆ ಒಂದು ಡೈಪೋಲ್ ಮೂಮೆಂಟ್ ಅಂತ ಇರುತ್ತೆ. ಆ ಮೂಮೆಂಟ್ ಡೈರೆಕ್ಷನ್ ಏನಿರುತ್ತೆ ಯಾವಾಗಲೂ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ ಬರ್ತದೆ. ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ ಈ ಡೈರೆಕ್ಷನ್ ಒಳಗೆ ಇರುತ್ತೆ ಡೈಪೋಲ್ ಮೂಮೆಂಟ್. ಅದನ್ನು ಪಿ ಅಂತ ಡಿನೋಟ್ ಮಾಡ್ತೀವಿ. ಈ ಪಾಯಿಂಟ್ ಪಿ ಬೇರೆ, ಇದು ಡೈಪೋಲ್ ಮೂಮೆಂಟ್ ಪಿ ಬೇರೆ, ಎರಡು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಡೈಪೋಲ್ ಮೂಮೆಂಟ್ನ ಪಿನ ಯಾವಾಗಲೂ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ಅದಕ್ಕೆ ಏನು ತೊಗೊಂಡಿವಿ, ಮೈನಸ್ ಅಂತ ತೊಗೊಂಡಿವಿ. ಯಾಕಂದ್ರೆ ನಮ್ಮ ರಿಸಲ್ಟೆಂಟ್ ಫೀಲ್ಡ್ ಈಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಅವರ್ ಡೈಪೋಲ್ ಮೂಮೆಂಟ್. ಸೊ ಇದು ನಮ್ಮ ಡೈಪೋಲ್ ಮೂಮೆಂಟ್ ಈ ಕಡೆ ಇತ್ತಂದ್ರೆ ರಿಸಲ್ಟೆಂಟ್ ಫೀಲ್ಡ್ ಈ ಕಡೆ ಅದ ಅಂದ್ರೆ ನೆಗೆಟಿವ್ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್. ಸೊ ಅದಕ್ಕೆ ನೆಗೆಟಿವ್ ಅಂತ ತೊಗೊಂಡಿದ್ವಿ. ಇಲ್ಲಿ ನೋಡಬೇಕು ಅಂತಂದ್ರೆ ಸೊ ಡೈಪೋಲ್ ಮೂಮೆಂಟ್ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಈ ಡೈರೆಕ್ಷನ್ ಒಳಗೆ ಅದ. ನಮ್ಮ ರಿಸಲ್ಟೆಂಟ್ ಫೀಲ್ಡ್ ಅದು ಈ ಡೈರೆಕ್ಷನ್. ಸೊ ಎರಡು ಸೇಮ್ ಡೈರೆಕ್ಷನ್ ಇರೋದ್ರಿಂದ ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಪ್ಲಸ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಪ್ಲಸ್ ಮತ್ತು ಈ ಮೈನಸ್ ಅಲ್ಲ, ಈ ಮೈನಸ್ಸು ಈ ಪ್ಲಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಇದು ಯಾಕಂತಂದ್ರೆ ಇದು ದೊಡ್ಡದಿತ್ತು, ಇದು ಸಣ್ಣದಿತ್ತು, ಅದಕ್ಕೆ ಇದನ್ನು ದೊಡ್ಡದ್ರೊಳಗೆ ಸೈಡ್ದು ಮೈನಸ್ ಮಾಡ್ತೀವಿ. ಇಲ್ಲಿ ಔಟ್ಸೈಡ್ ಪ್ಲಸ್ ತೊಗೊಂಡಿವಿ. ಯಾಕೆ ಪ್ಲಸ್ ತೊಗೊಂಡಿವಿ ಅಂದರೆ ದ ರಿಸಲ್ಟೆಂಟ್ ಫೀಲ್ಡ್ ಈಸ್ ಅಲಾಂಗ್ ದ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಇಲ್ಲಿ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಇದ್ರದ್ದು ಡೈರೆಕ್ಷನ್ ಅಪೋಸಿಟ್ ಇರೋದ್ರಿಂದ ಮೈನಸ್ ತೊಗೊಂಡಿದ್ದೀವಿ. ಸೊ ನಮ್ಮದು ಇಕ್ವೇಷನ್ ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಈಗ ಇದ್ರದ್ದು ಫೀಲ್ಡ್ದು ಫಾರ್ಮುಲಾ ಹಾಕೊಂಡ್ರಿ ಅಂತಂದ್ರೆ ಈ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಕೆ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಸ್ಕ್ವೇರ್ ಎಷ್ಟದ, ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟ್ ಒಳಗೈತೆ. ಸೊ ಇದನ್ನು ನಾವೇನು ಮಾಡ್ಕೋ, ಸ್ಕ್ವೇರ್ ಮಾಡ್ಕೋತೀವಿ. ಸ್ಕ್ವೇರ್ ಮಾಡ್ಕೊಂಡ್ರೆ ಅಂದ್ರೇನು, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದು ಹೆಂಗಂತಂದ್ರೆ ಕೆ ಕ್ಯೂ ಡಿವೈಡೆಡ್ ಬೈ ಇದು ಯಾವುದು, ಈ ಡಿಸ್ಟೆನ್ಸ್ ಸ್ಕ್ವೇರ್. ಈ ಡಿಸ್ಟೆನ್ಸ್ ಸ್ಕ್ವೇರ್ ಹೆಂಗೆ ಬರುತ್ತೆ, ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಯ್ತು ಅಂದ್ರೆ ಡೈರೆಕ್ಟಾಗಿ ನಾವು ಹಿಂಗೆ ಬರ್ಕೊಂಡಿವಿ ಅಷ್ಟೆ. ಓಕೆ, ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್.
ಆ್ಯಂಡ್ ಇದು ಮೈನಸ್ ಕ್ಯೂಯಿಂದನೂ ಸೇಮ್ ಡಿಸ್ಟೆನ್ಸ್, ಸೇಮ್ ಚಾರ್ಜ್ ಮ್ಯಾಗ್ನಿಟ್ಯೂಡ್. ಸೊ ಇಕ್ವೇಷನ್ ಸೇಮ್ ಬರುತ್ತೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಿಸ್ ಪ್ಲಸ್ ದಿಸ್ ಈಸ್ 2kq ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆ್ಯಂಡ್ ನೆಗೆಟಿವ್ ಸೈನ್ ಹಂಗೆ ಕ್ಯಾರಿ ಮಾಡಿರಿ. ದೆನ್ ಕಾಸ್ ಥೀಟಾ ವ್ಯಾಲ್ಯೂ ಏನು? ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದು? ಅಡ್ಜಸೆಂಟ್ ಎ. ಸೊ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಹೈಪೋಟೆನಸ್ನ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ರೂಟ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ರೂಟನ್ನು 1/2 ಅಂತ ಬರೀಬಹುದು. ಸೊ ರೂಟ್ ಬರೀ ಬದಲಿ 1/2 ಅಂತ ಬರ್ತೀನಿ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್, 2 ಇಂಟು ಕೆ ಕ್ಯೂ ಇಂಟು ಎ, ಕೆ ಕ್ಯೂ ಇಂಟು 2a. ಸೊ 2 ಇದಕ್ಕೆ ಇಂಟು ಮಾಡಿವಿ, 2a ಅಂತ ಬರ್ದಿರಿ. ನೆಕ್ಸ್ಟ್ ಡಿವೈಡೆಡ್ ಬೈ ದಿಸ್ ಎರಡು ಬೇಸ್ ಸೇಮ್ ಅದಲ್ಲ, ಬೇಸ್ ಸೇಮ್ ಇದ್ರ ಪವರ್ ಏನು ಮಾಡ್ತೀರಿ? ಆ್ಯಡ್ ಮಾಡ್ತೀರಿ. ಇದ್ರ ಪವರ್ ಎಷ್ಟು? 1. ಇದ್ರ ಪವರ್ 1/2. ಹೌದಾ? 1 + 1/2 ಅಂತಂದ್ರೆ ಎಲ್ ಸಿ ಎಮ್ ತಗೋಬೇಕು. 2 ಇಂಟು 1 2 + 1 ಡಿವೈಡೆಡ್ ಬೈ 2, ದಟ್ ಈಸ್ 3/2. ಓಕೆ, ಪವರ್ ಏನಾಯಿತು? 3/2 ಬಂತ. ಆ್ಯಂಡ್ ಇನ್ನೊಂದು ವೆಕ್ಟರ್, ಯೂನಿಟ್ ವೆಕ್ಟರ್ ಟು ಶೋ ದ ಡೈರೆಕ್ಷನ್ ಆಫ್ ಪಾಯಿಂಟ್ ಪಿ. ಕ್ಲಿಯರಾ? ಸೊ ಇದು ಏನಿದು ರಿಸಲ್ಟೆಂಟ್ ಫೋರ್ಸ್ ಡ್ಯೂ ಟು ಡೈಪೋಲ್ ಆನ್ ಅ ಇಕ್ವೇಟೋರಿಯಲ್ ಪ್ಲೇನ್ ಆಟ್ ಪಾಯಿಂಟ್ ಪಿ. ಓಕೆ, ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು? ನಮಗೆ ಹೇಳಿದ್ದು ಡೈಪೋಲ್ ಮೂಮೆಂಟ್ನ ಡಿಫೈನ್ ಮಾಡಿದ್ರಿ. ಸೊ ಡೈಪೋಲ್ ಮೂಮೆಂಟ್ ಈಕ್ವಲ್ಸ್ ಟು ಕ್ಯೂ ಇಂಟು 2a. ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. ಏನು? ಡೈಪೋಲ್ ಮೂಮೆಂಟ್ ಅಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟು ಕಂಡು ಹಿಡಿಬೇಕು, ಎಷ್ಟದಂತ ಕಂಡು ಹಿಡಿಬೇಕಂದ್ರೆ ಯಾವ್ದಾರ ಒಂದು ಚಾರ್ಜಸ್, ಬೋತ್ ಚಾರ್ಜಸ್ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಯಾವ್ದಾರ ಒಂದು ಚಾರ್ಜ್ ತೊಗೊರಿ, ಕ್ಯೂ ಚಾರ್ಜ್ ಅಂತ ತೊಗೊಂಡ್ವಿ, ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಕ್ಯೂ ಇಂಟು 2a ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೈಪೋಲ್ ಮೂಮೆಂಟನ್ನು ಯೂಸ್ ಮಾಡ್ಕೋಬೋದಾ? ಇಲ್ಲಿ ಕ್ಯೂ ಇಂಟು 2a ಅಂದರೆ ಡೈಪೋಲ್ ಮೂಮೆಂಟ್ ಆಗುತ್ತೆ ಕೆ ಇಂಟು ಪಿ, ಹೌದಿಲ್ಲ? ಕ್ಯೂ ಇಂಟು 2a ಅಂದರೆ ಡೈಪೋಲ್ ಮೂಮೆಂಟ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ 3/2. ಓಕೆ, ನೆಗೆಟಿವ್ ಸೈನ್ ಆ್ಯಂಡ್ ಪಿ ವೆಕ್ಟರ್. ಇಲ್ಲಿ ಡೈಪೋಲ್ ಮೂಮೆಂಟ್ನ ಹೆಂಗೆ ಏನು ಮಾಡ್ತೀರಿ? ಸೊ ಕ್ಯೂ ಇಂಟು 2a ಆಗಬೇಕು. ಕ್ಯೂ ಇಂಟು 2 ಇಂಟು ಎ, ಕ್ಯೂ ಇಂಟು 2 ತೊಗೊಂಡ್ರೆ ಇಲ್ಲಿ 2 ಉಳಿತೀನ. ಸೊ ಪಿ ತೊಗೊಂಡ್ರಿ 2, ಎ ಹೋಯ್ತು ಆರ್ ಉಳಿದು, ಕೆ ಪಿ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆ್ಯಂಡ್ ವೆಕ್ಟರ್. ಓಕೆ, so this is all about the electric dipole and field due to electric dipole. ಓಕೆ, ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ. ಸೊ ಇದನ್ನು ಅಗೇನ್ ರೀವಾಚ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತಂದ್ರು ಆರಾಮಾಗಿ ನಿಮ್ಮದು ಏನೋ ಕನ್ಫ್ಯೂಷನ್ ಇತ್ತಂದ್ರು ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದು? 9th ಕ್ವಶನ್. ಎ ಸಿಸ್ಟಮ್ ಹ್ಯಾಸ್ 2 ಚಾರ್ಜಸ್ QA 2.5 into 10⁻⁻7 coulomb and QB that is minus 2.5 into 10⁻⁷ coulomb located at point A. Point A the coordinates ಕೊಟ್ಟರೆ ಏನಂದ್ರೆ 0, -15 cm and B 0, plus 15 cm. So the A and B ಎರಡು coordinates, ಆ ಎರಡು coordinates ಕೊಟ್ಟರೆ respectively what are the total charge what are the total charge and electric dipole moment of the system. Okay, total charge ಮತ್ತು electric dipole moment. electric dipole moment ಅಂದ್ರೆ ಹೇಳಿದ್ವಲ್ಲ, ಡಿಫೈನ್ ಮಾಡಿದ್ವಲ್ಲ, P ಈಕ್ವಲ್ಸ್ ಟು 2a ಇಂಟು ಕ್ಯೂ. ಓಕೆ, ಸೊ ಈಗ ನಮ್ದು ಎಲೆಕ್ಟ್ರಿಕ್ ಡೈಪೋಲ್ ಹೌದಲ್ಲ ಅನ್ಲಿಕ್ಕೆ ಏನು? 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಇರಬೇಕು. 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಇದಾವೆ. ಕ್ಯೂ ಎದೊಳಗೆ 2.5 ಆ್ಯಂಡ್ ಕ್ಯೂ ಬಿದೊಳಗೆ -2.5. ಸೊ ಎರಡು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಇದಾವೆ ಆ್ಯಂಡ್ ದೇ ಆರ್ ಸಪ್ರೇಟೆಡ್ ಬೈ ಅ ಡಿಸ್ಟೆನ್ಸ್. ಇಲ್ಲಿ ಟ್ವಿಸ್ಟ್ ಏನು ಟ್ವಿಸ್ಟು? ಅವರು ಡೈರೆಕ್ಟಾಗಿ
ಡಿಸ್ಟೆನ್ಸ್ ಕೊಟ್ಟಿಲ್ಲ ಅವರು, ಕೋಆರ್ಡಿನೇಟ್ಸ್ ಕೊಟ್ಟಾರ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ಕೋಆರ್ಡಿನೇಟ್ಸ್ 3 ಡೈಮೆನ್ಷನಲ್ ಕೋಆರ್ಡಿನೇಟ್ಸ್ XYZ ABC ಏನಾರು ಹೇಳಿ. ಫಸ್ಟ್ ಕೋಆರ್ಡಿನೇಟ್ಸ್ ಕೊಟ್ಟಾರ ಅಂದ್ರೆ ಏನು ಮಾಡಬೇಕು, ನಾವು ಆ್ಯಕ್ಸಸ್ ಹಾಕೋಬೇಕು. ಆ್ಯಕ್ಸಸ್ ಹಾಕೋಣ, 3 ಡೈಮೆನ್ಷನಲ್ ಆ್ಯಕ್ಸಸ್ X, Y ಆ್ಯಂಡ್ Z. ಸೊ X, Y ಆ್ಯಂಡ್ Z, ಇದನ್ನ X, ಇದು Y, ಇದು Z ಅಂತ ತಗೋ. ಓಕೆ, ಸೊ X, Y ಆ್ಯಂಡ್ Z ಒಂದು ಡೈರೆಕ್ಷನ್. ಈಗ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ A ಆ್ಯಂಡ್ B ಪಾಯಿಂಟ್ಸ್ ಇದು ಕೋಆರ್ಡಿನೇಟ್ಸ್ ಕೊಟ್ಟಾರ. ಪಾಯಿಂಟ್ A ಆ್ಯಂಡ್ ಪಾಯಿಂಟ್ B 0, 0, 15, 0, 0, -15 ಇವೆರಡು ಪಾಯಿಂಟ್. ಈಗ ಇದು ಎಲ್ಲಿ ಬರುತ್ತೆ, X0, Y0, Z15 ಅಂದರೆ ಇಲ್ಲೆಲ್ಲ ಸಮ್ವೇರ್ ಇಂದ Z ಆ್ಯಕ್ಸಿಸ್ ಒಳಗೆ ಇನ್ನು ಪಾಸಿಟಿವ್ ಸೈಡ್, ಯಾವುದು ಪಾಸಿಟಿವ್ ಸೈಡ್ ಒಳಗೆ ಬರುತ್ತೆ. ಇಲ್ಲಿ ಪಾಯಿಂಟ್ A ಅಂತ ತಗೋಣ. ಪಾಯಿಂಟ್ Aದು 0, 0, 15. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ B 0, 0, -15. -15 ಅಂದರೆ ಮೈನಸ್ ಸೈಡ್, ಅಪೋಸಿಟ್ ಡೈರೆಕ್ಷನ್. Z ಏನದಲ್ಲ ಅದರ ಅಪೋಸಿಟ್ ಡೈರೆಕ್ಷನ್ದೊಳಗೆ B 0, 0, -15. ಓಕೆ, ಇವೆರಡು ಇಲ್ಲಿ QA, ಇಲ್ಲಿ QA, ಇಲ್ಲಿ QB, QA QB. ನೀವು ಈ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ ಕೋಆರ್ಡಿನೇಟ್ ಜಾಮಿಟ್ರಿ ಇದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಂಡು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಮನ್ ಸೆನ್ಸ್ ಏನು, 0 ಇಂದ ಇಲ್ಲಿಗೆ 15 ಯೂನಿಟ್ಸ್, 15 ಸೆಂಟಿಮೀಟರ್ ಅಂದ್ಕೊಟ್ರೆ. ಸೊ ಇಲ್ಲಿಂದ ಇಲ್ಲಿಗೆ 15 ಸೆಂಟಿಮೀಟ್ರ್, ಇಲ್ಲಿಂದ ಇಲ್ಲಿಗೆ 15 ಸೆಂಟಿಮೀಟ್ರ್, ಇಲ್ಲಿ ಮೈನಸ್ ಅದು. ಸೊ ಇಲ್ಲಿಂದ ಇಲ್ಲಿ 15, ಇಲ್ಲಿಂದ ಇಲ್ಲಿ 15, ಟೋಟಲ್ ಎಷ್ಟು ಅದು 30. ಸೊ 15, ಇಲ್ಲಿ 15, ಟೋಟಲ್ 30 ಸೆಂಟಿಮೀಟರ್. ಸೊ QA ಮತ್ತು QB ನಡು ಡಿಸ್ಟೆನ್ಸ್ ಎಷ್ಟು, 30 ಸೆಂಟಿಮೀಟರ್. QAದು ಚಾರ್ಜ್ ಎಷ್ಟು, 2.5 × 10⁻⁻⁷. ಇಲ್ಲಿ QBದು -2.5 × 10⁻⁷ ಕೂಲಮ್ಸ್ ಅಂತ ಕೊಟ್ಟದ್ದು. ಓಕೆ, ಸೊ ಇದು ನಮ್ಮದು ಡೈಗ್ರಾಮ್. ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈಗೇನು ಕೇಳೋರು ಕ್ವಶನ್ದೊಳಗೆ ಟೋಟಲ್ ಚಾರ್ಜ್ ಅಂತ ಕೇಳೋರು. ಸೊ ಟೋಟಲ್ ಚಾರ್ಜ್ ಅಂದರೆ ಏನು ಮಾಡ್ತೀರಿ, 2 ಆ್ಯಡ್ ಮಾಡ್ತೀರಿ. 2 ಆ್ಯಡ್ ಮಾಡಿದರೆ 2.5 - 2.5 QA + QB, QA + QB. ಇದು ಪ್ಲಸ್ ಒಳಗದ, ಇದು ಮೈನಸ್ ಒಳಗದ, ಎರಡು ಸೇಮ್ ಅದ. ಎರಡು ಸೇಮ್ ಇದ್ರೆ ಟೋಟಲ್ ಚಾರ್ಜ್ ಎಷ್ಟಿರುತ್ತೆ, 0. ಹೌದಲ್ಲ? ಸೊ ಸೇಮ್ ಮೈನಸ್ ಸೇಮ್ ಡೈರೆಕ್ಟಾಗಿ ಬರಿಬೇಡ್ರಿ. 2.5 × 10⁻⁷ ಮೈನಸ್ ಯಾಕೆ QB ಮೈನಸ್ ನೆಗೆಟಿವ್ ಆಗದ, 2.5 × 10⁻⁷. ಎರಡು ಮೈನಸ್ ಮಾಡಿದ್ರಿ ಅಂದ್ರೆ ಟೋಟಲ್ ಚಾರ್ಜ್ ಈಸ್ 0. ಸೊ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಈಸ್ 0 ಅಂತ ಹೇಳ್ತೀರಿ. ಓಕೆ, ಟೋಟಲ್ ಚಾರ್ಜ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನು ಕಂಡುಹಿಡಬೇಕು, ಡೈಪೋಲ್ ಮೂಮೆಂಟ್ ಕಂಡುಹಿಡಬೇಕು. ಡೈಪೋಲ್ ಮೂಮೆಂಟ್ದು ಫಾರ್ಮುಲಾ ಏನು, ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ಸ್ ಟು P = Q × 2A. ಸೊ P = Q × 2A ಬರುತ್ತೆ. ಸೊ Q ಅಂದ್ರೆ Q 2.5 × 10⁻⁻⁷, 2.5 × 10⁻⁷. ಆ್ಯಂಡ್ 2A ಸೆಲೆಕ್ಟ್ ಮಾಡ್ಕೊಳ್ಳೋದು. 2A ಅಂದ್ರೆ 15, 2A ಅಂದ್ರೆ 30. ಸೊ 2A ಮಾಡ್ಲಿಕ್ಕೆ ಹೋಗಿ 30ನ ತೊಗೊಂಬಂದು 2 × 30 ಮಾಡಬೇಡ್ರಿ. 2 × 30 ಮಾಡಿದ್ರೆ ಅಗೇನ್ ರಾಂಗ್ ಆನ್ಸರ್ ಬರುತ್ತೆ. ಸೊ ನಾವೇನು ಮಾಡ್ಬೇಕಿಲ್ಲಿ, 2A ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟದು 30 ಬರ್ಕೊಳ್ಳೋಣ. 30 ಏನಿದು ಸೆಂಟಿಮೀಟರ್ ಅದು. ಓಕೆ, ಸೊ ಡೈರೆಕ್ಟಾಗಿ 30 ಬರ್ಕೊಂಡ್ರಿ ಅಂತಂದ್ರೆ ಸೆಂಟಿಮೀಟರ್ ರಾಂಗ್ ಆಗುತ್ತೆ. ಇಲ್ಲಿ ಮೀಟರ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಮೀಟರ್ದಾಗ ಕನ್ವರ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ 30 × 10⁻², 30 × 10⁻² ಮೀಟರ್ ಅಂತ ಬರ್ಕೋತೀರಿ. ಓಕೆ, ಇಲ್ಲಿ ಮಾಡೋಂಥ ಮಿಸ್ಟೇಕ್ ಏನು, 2A 2 × 30 ಅಂತ ಬರ್ಕೊಳ್ಳೋದು. ಆ್ಯಂಡ್ 2 × 30 ಅಂತ ಬರ್ಕೊಂಡು ಸೆಂಟಿಮೀಟರ್ನಾಗ ಇಟ್ಕೊಳ್ಳೋದು. ಇಲ್ಲಿ ಎರಡು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. ಸೊ 2A ಈಸ್ 30 ಆ್ಯಂಡ್ 30 ಈಸ್ ಇನ್ ಸೆಂಟಿಮೀಟರ್. ಅದನ್ನು ಮೀಟರ್ನಾಗ ಕನ್ವರ್ಟ್ ಮಾಡ್ಕೊರಿ. 30 × 10⁻² ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಂದ್ರೆ 2.5
ಇಂಟು 30, 2.5, 25 3s 75, 7.5 ಇಂಟು 10⁻⁻⁷ -7 -2 -9, ಮುಂದೆ ಒಂದು ಇಲ್ಲೊಂದು 0 ಅದಲ್ಲ, 10⁻1 ಆಗುತ್ತಂದ್ರೆ -8, 10⁻⁻8. So dipole moment of the system is equals to 7.5 into 10⁻⁻8. ಓಕೆ, ಸೊ ಇದು ಯಾವ ಡೈರೆಕ್ಷನ್ ಆಗಿದೆ? ಸೊ ಯಾವ ಡೈರೆಕ್ಷನ್ ಆಗಿದೆ? ಇಲ್ಲಿಂದ ಇಲ್ಲಿಗೆ, ಅಲಾಂಗ್ ದಿಸ್ BA, ಅಲಾಂಗ್ BA, ಆರ್ ನಾವು ಇನ್ನು ಟು ಬಿ ಸ್ಪೆಸಿಫಿಕ್ Z ಡೈರೆಕ್ಷನ್ನಾಗ ಹೇಳೋಣ, ಪಾಸಿಟಿವ್ Z ಡೈರೆಕ್ಷನ್, ಪಾಸಿಟಿವ್ Z ಡೈರೆಕ್ಷನ್. ಓಕೆ, ಅಲಾಂಗ್ ದ ಪಾಸಿಟಿವ್ Z ಡೈರೆಕ್ಷನ್ ಅಂತ ಬರಿಬೋದು. ಓಕೆನಾ? ಸೊ ಕ್ಲಿಯರ್ ಆಗುತ್ತೆ. ಸೊ ಏನು ನಮಗಿಲ್ಲಿ ಕನ್ಫ್ಯೂಷನ್ ಏನಾಗ್ಬೋದು, ಇವೆರಡರ ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಕನ್ಫ್ಯೂಸ್ ಆಗ್ಬೋದು, ಆ್ಯಂಡ್ ಇಲ್ಲಿ 2A ಬರ್ಕೊಳ್ಳೋದು ಯಾವುದು ವ್ಯಾಲ್ಯೂ ಹಾಕ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ, ಆ್ಯಂಡ್ ಸೆಂಟಿಮೀಟ್ರಿಂದ ಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳೋದು ಒಂದೊಂದು ಸಲ ಬಿಟ್ಟಿರ್ತೀವಿ. ಓಕೆ, ಇಲ್ಲಿ ಸಿಂಪಲ್ ಕ್ವಶನ್ ಅದ, 3 ಮಿಸ್ಟೇಕ್ ಮಾಡೋ ಚಾನ್ಸಸ್. ಸ್ವಲ್ಪ ನಿಧಾನವಾಗಿ ಆರಾಮಾಗಿ ವಿಚಾರ ಮಾಡಿ ಕಾಮ್ ಮೈಂಡ್ ಒಳಗೆ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ 10th ಕ್ವಶನ್. ಸೊ ಈ 10 ಕ್ವಶನ್ ಒಳಗೆ ಏನು ಕೇಳ್ತಾರೆ? An electric dipole with dipole moment 4 into 10⁻⁻⁻ coulomb meter is aligned at a 30 degree with the direction of a uniform electric field of magnitude 5 into 10⁻⁴ Newton per coulomb. Calculate the magnitude of the torque acting on the dipole. ಓಕೆ, ಸೊ ಈ ಕ್ವಶನ್ ಒಳಗೆ ಏನು ಕೊಟ್ಟಾರ ಅವರು? ಡೈರೆಕ್ಟಾಗಿ ಡೈಪೋಲ್ ಮೂಮೆಂಟ್ ಕೊಟ್ಟಾರ. ಡೈಪೋಲ್ ಮೂಮೆಂಟ್ ಎಷ್ಟು ಕೊಟ್ಟಾರ? ಡೈಪೋಲ್ ಮೂಮೆಂಟ್ ಬರ್ಕೊಳ್ಳೋಣ. ಡೈಪೋಲ್ ಮೂಮೆಂಟ್ P equals to 4 into 10⁻⁻⁹ ಕೂಲಮ್ ಮೀಟರ್. ಓಕೆ, ನೆಕ್ಸ್ಟ್ ಅಲೈನ್ಡ್ ಅಟ್ 30 ಡಿಗ್ರಿ. 30 ಡಿಗ್ರಿ ಇದೇನೋ ಒಂದು ಹೊಸದು ಕೊಟ್ಟಾರ. 30 ಡಿಗ್ರಿ, ವಾಟ್ ಈಸ್ ದಿಸ್ 30 ಡಿಗ್ರಿ? ವಿತ್ ದ ಡೈರೆಕ್ಷನ್ ಆಫ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ಮ್ಯಾಗ್ನಿಟ್ಯೂಡ್, ಅದ್ರದ್ದು ವ್ಯಾಲ್ಯೂ 5 into 10⁻⁴. 5 into 10⁻⁴ Newton per coulomb. Newton per coulomb. Calculate the magnitude of the torque acting on the dipole. Calculate the torque acting on the dipole ಅಂತ ಕೇಳ. ಓಕೆ, ಸೊ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಜಾಸ್ತಿ ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಬಂದಾವೆ. ಏನಂತ ಬಂದಾವೆ? ಡೈಪೋಲ್ ಮೂಮೆಂಟ್ ಗೊತ್ತು ನಮಗೆ, ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತು, ಆ್ಯಂಡ್ ಥೀಟಾ. ವಾಟ್ ಈಸ್ ದಿಸ್? ಆ್ಯಂಗಲ್ ಮೇಡ್ ಬೈ ದ ಎಲೆಕ್ಟ್ರಿಕ್ ಡೈಪೋಲ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕ್ಬರ್ಲಿಕ್ಕೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿದೆ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಿ? ಪ್ಯಾರಲಲ್ ಲೈನ್ಸಿಂದ ವಿತ್ ಸಮ್ ಆ್ಯರೋಸ್. ಯಾವುದರ ಒಂದು ಡೈರೆಕ್ಷನ್, ಆ ಕಡೆ ಡೈರೆಕ್ಷನ್ ಇಲ್ಲ, ಈ ಕಡೆ ಡೈರೆಕ್ಷನ್, ಯಾವುದರ ಒಂದು ಡೈರೆಕ್ಷನ್ ಒಳಗೆ ಪ್ಯಾರಲಲ್ ಲೈನ್ಸಿಂದ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ರಿಪ್ರೆಸೆಂಟ್ ಮಾಡ್ತೀರಿ. ಇದರೊಳಗೆ ಏನದ ಅಂತ ಒಂದು ಡೈಪೋಲ್. ಸೊ ಡೈಪೋಲ್ ಹೆಂಗಿರುತ್ತೆ? ಡೈಪೋಲ್ ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a small distance. So is separated by a small distance. ಏನು ಮಾಡೋದಂತ ಡೈಪೋಲ್? ಇಟ್ ಮೇಡ್ 30 ಡಿಗ್ರಿ ಆ್ಯಂಗಲ್. ಓಕೆ, 30 ಡಿಗ್ರಿ ಆ್ಯಂಗಲ್ ಮಾಡೋದಿಲ್ಲ. ಎಲ್ಲಿ 30 ಡಿಗ್ರಿ ಆ್ಯಂಗಲ್? ಈ ಥರ ಮಾಡೋಣ. ದಿಸ್ ಈಸ್ ಅವರ್ ಡೈಪೋಲ್. ಡೈಪೋಲ್ ಅದ ಡೈಪೋಲ್ ಮೂಮೆಂಟ್ ಆ್ಯಂಡ್ 30 ಡಿಗ್ರಿ ಟು ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಈಗ ಒಂದು ಪ್ಲಸ್ ಚಾರ್ಜ್, ಇನ್ನೊಂದು ಮೈನಸ್ ಚಾರ್ಜ್. ಫೀಲ್ಡ್ ಆಲ್ಸೋ ಹ್ಯಾಸ್ ಅ ಚಾರ್ಜ್. ಯಾವ ಕಡೆ ಚಾರ್ಜ್? ಒಂದು ಫೀಲ್ಡ್ ಸ್ಟಾರ್ಟ್ ಆಗಬೇಕಂದ್ರೆ ಅಂದರೆ ಚಾರ್ಜಿಂದ ಸ್ಟಾರ್ಟ್ ಆಗಿರುತ್ತೆ. ಹೆಂಗೆ ಚಾರ್ಜಿಂದ ಸ್ಟಾರ್ಟ್ ಆಗಿರುತ್ತೆ? ಯಾವುದೋ ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡಿರ್ತೀರಿ, ಅಥವಾ ಒಂದು ಲೀನಿಯರ್ ಚಾರ್ಜ್ ಅಂತ ತೊಗೊಂಡಿರ್ತೀರಿ, ಸರ್ಫೇಸ್ ಚಾರ್ಜ್ ಅಂತ ತೊಗೊಂಡ್ರಿ. ಹೆಂಗಾರು ಫೀಲ್ಡ್ ಸ್ಟಾರ್ಟ್ ಆಗಬೇಕಂದ್ರೆ ಒಂದು ಚಾರ್ಜ್ ಬೇಕು. ಸೊ ಆ ಚಾರ್ಜಿಂದ ಔಟ್ವರ್ಡ್ ಹೋಯ್ತಂದ್ರೆ ಪಾಸಿಟಿವ್ ಚಾರ್ಜಿಂದ ಔಟ್ವರ್ಡ್ ಹೋಗ್ತಿರುತ್ತೆ ಫೀಲ್ಡ್. ಸೊ ಈಗ ಪಾಸಿಟಿವ್ ಚಾರ್ಜಿಂದ ಔಟ್ವರ್ಡ್ ಹೋಗುತ್ತಂದ್ರೆ ನಮ್ಮ ಚಾರ್ಜ್ ಎಲ್ಲಿರುತ್ತೆ? ಫೀಲ್ಡ್ ಡೈರೆಕ್ಷನ್ ಈ ಕಡೆ ಅಂದ್ರೆ ನಮ್ಮ ಚಾರ್ಜ್ ಎಲ್ಲಿರುತ್ತೆ? ಈ ಕಡೆ ಇರುತ್ತೆ.
ಪಾಸಿಟಿವ್. ಅಥವಾ ಅಕಸ್ಮಾತಾಗಿ ನೆಗೆಟಿವ್ ಚಾರ್ಜ್ ಕಡೆ ಬರುತ್ತಂತಂದ್ರೆ ನೆಗೆಟಿವ್ ಚಾರ್ಜ್ ಎಲ್ಲಿರುತ್ತೆ? ಫೀಲ್ಡ್ ಡೈರೆಕ್ಷನ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ಸೊ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಸೊ ನಮ್ಮ ಯೂನಿಫಾರ್ಮ್ ಫೀಲ್ಡಿಗೂ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅದ, ನಮ್ಮ ಡೈಪೋಲ್ಗೂ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ಡೈಪೋಲಿಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಯೂನಿಫಾರ್ಮ್ ಫೀಲ್ಡ್ನೊಳಗೂ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇದ್ರ ಮೇಲೆ ಇದ್ರ ಫೋರ್ಸ್ ಏನು? ಸೊ ಇಲ್ಲಿಯೂ ಪಾಸಿಟಿವ್ ಚಾರ್ಜ್, ಈ ಕಡೆನೂ ಪಾಸಿಟಿವ್ ಚಾರ್ಜ್. ಅಂದ್ರೆ ಇದೇನು ಮಾಡುತ್ತೆ? ಈ ಚಾರ್ಜ್ ರಿಪಲ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಪಾಸಿಟಿವ್ ಚಾರ್ಜ್ ಈ ಪಾಸಿಟಿವ್ ಸೈಡಿಂದ ರಿಪಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆ್ಯಂಡ್ ಈ ನೆಗೆಟಿವ್ ಚಾರ್ಜ್ ಈ ನೆಗೆಟಿವ್ ಸೈಡಿಂದ ರಿಪಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೇನಾಯಿತು? ಇವೆರಡು ಹಿಂಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮಗೆ ಇಲ್ಲೇನು ಸಿಕ್ತು? ಮೂಮೆಂಟ್ ಯಾವುದಿದೆ? ಟಾರ್ಕ್, ರೊಟೇಷನಲ್ ಮೂಮೆಂಟ್ ಸಿಕ್ತು ನಮಗೆ. ಹೌದಾ? ಇದು ಈ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ, ಇದು ಈ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ, ಅಂದ್ರೆ ದೇರ್ ಇಸ್ ಅ ರೊಟೇಷನಲ್ ಮೂಮೆಂಟ್. ಅದನ್ನು ಟಾರ್ಕ್ ಅಂತ ಹೇಳ್ತೀವಿ. ಸೊ ಈ ಟಾರ್ಕ್ದು ಫಾರ್ಮುಲಾ ಅದ. ಈ ಟಾರ್ಕ್ದು ಏನು ಫಾರ್ಮುಲಾ ಅಂತಂದ್ರೆ ಪಿ ಇ ಸೈನ್ ತೀಟಾ. ಹೌದಲ್ಲ? ಸೊ ಪಿ ಇ ಸೈನ್ ತೀಟಾ ಟಾರ್ಕಿಂದ. ಪಿನೂ ಕೊಟ್ಟಾರ, ಇನೂ ಕೊಟ್ಟಾರ, ತೀಟಾನು ಕೊಟ್ಟಾರ. ಫಾರ್ಮುಲಾದಾಗ ಹಾಕ್ರಿ ಟಾರ್ಕ್ ಫೈಂಡ್ ಔಟ್ ಮಾಡ್ರಿ ಅಂತಂದ್ರೆ ಪಿ ಅಂದ್ರೆ 4 × 10⁻⁻⁹ ಇಂಟು 5 × 10⁴ ಇಂಟು sin 30 ಡಿಗ್ರಿ. ಹೌದಾ? ಸೊ 4 × 5 20, 10⁻⁹ 10⁴. ಒಂದು ಮೈನಸ್ ಒಂದು ಪ್ಲಸ್ ಅಂದ್ರೆ ಮೈನಸ್ ಮಾಡ್ತೀರಿ 10⁻⁵ ಇಂಟು sin 30 ಅಂತಂದ್ರೆ sin 30 ಈಸ್ 1/2. ಹೌದಲ್ಲ? ಸೊ 1/2 ಕ್ಯಾನ್ಸಲ್ ಮಾಡಿದ್ರಿ ಅಂದರೆ 10 × 10⁻⁻⁵. ನೀವು ಡೈರೆಕ್ಟಾಗಿ 10⁻⁻⁴ ಟಾರ್ಕ್ ಈಸ್ ಈಕ್ವಲ್ಸ್ ಟು 10⁻⁻⁴ ಅಂತ ಬರೀಬೋದು. ಯೂನಿಟೇ ನ್ಯೂಟನ್ ಮೀಟರ್. ಓಕೆ, ಸೊ ಕ್ಲಿಯರ್ ಆಯಿತಾ? ಇಟ್ಸ್ ವೆರಿ ಈಸಿ ಕ್ವಶನ್. ಪಿ ತೀಟಾ ಇ ಅವರೇ ಕೊಟ್ಟಾರ. ಸೊ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಟಾರ್ಕ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಇ ಇಂಟು ಸೈನ್ ತೀಟಾ. ಟಾರ್ಕ್ ವ್ಯಾಲ್ಯೂ, ಫೀಲ್ಡ್ ವ್ಯಾಲ್ಯೂ, ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ, ಫೀಲ್ಡ್ ವ್ಯಾಲ್ಯೂ ಮತ್ತು ಸೈನ್ ತೀಟಾ ವ್ಯಾಲ್ಯೂ ಹಾಕ್ರಿ. ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಆನ್ಸರ್ 10⁻⁻⁴ ನ್ಯೂಟನ್ ಮೀಟರ್ ಬರುತ್ತೆ. ಓಕೆ, ಎಸ್, ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್.